ಗುರುರಾಜ್ ಗಂಟಿಹೊಳೆ ಅವರ ಕೇಳಿರುವಂಥ ಪ್ರಶ್ನೆಗೆ ಪೂರಕವಾಗಿ ಅಡಿಕೆ ಬೆಳೆ ಬಗ್ಗೆ ಕೇಳಿದ್ದಾರೆ. ತುಂಬ ಪರಿಸ್ಥಿತಿ ಹಾಳಾಗಿದೆ ಅಧ್ಯಕ್ಷರೇ. ನಾನು ಈ ಹಿಂದೆ ಕೂಡ ಈ ಅಡಿಕೆ ಬೆಳೆ ಬಗ್ಗೆ ನಾನು ಪ್ರಸ್ತಾವ ಮಾಡಿದ್ದೆ ಸದನದಲ್ಲಿ. ಈ ಸಲ ಈ ನಮ್ಮ ಹವಾಮಾನ ಆಧಾರಿತ ವಿಮೆ ಬರ್ತಾ ಇತ್ತು ಅಧ್ಯಕ್ಷರೇ. ಪ್ರೀಮಿಯಂ ಕಟ್ಟಿದ್ರಿಂದ ಕಡಿಮೆ ಬಂದಿದೆ ಸಭಾಧ್ಯಕ್ಷರೇ. 33 ಪಾಲು 10 ಪಾಲು 12 ಪಾಲೆಲ್ಲ ಬರ್ತಾ ಇತ್ತು. ಏನು ಪ್ರೀಮಿಯಂ ಕಟ್ಟಿದರೆ ಆ ಪ್ರೀಮಿಯಂ ಕಟ್ಟಿದ್ರಿಂದ ಕಡಿಮೆ ಬಂದಿದೆ. ಹಳದಿ ರೋಗ ಬಂದು ಒಂದು ಕಡೆಯಿಂದ ಪೂರ್ತಿ ಅಡಿಕೆ ಬೆಳೆ ಹೋಗಿದೆ ಸಭಾಧ್ಯಕ್ಷರೇ. ನಾವು ಅದನ್ನು ನಮ್ಮ ವಿನಂತಿ ಏನಂತ ಹೇಳಿದರೆ ಸರ್ಕಾರಕ್ಕೆ, ಅದನ್ನು ಕಮರ್ಷಿಯಲ್ ಕ್ರಾಪ್ ಅಂತ ತಗೊಂಡಿದ್ದಾರೆ. ಕೇಂದ್ರ ಸರ್ಕಾರಕ್ಕೆ 2-3 ಸಲ ಇಲ್ಲಿಂದ ಬರದಾಗಿದೆ ಸಭಾಧ್ಯಕ್ಷರೇ. ಈಗ ನಮ್ಮ ಕೇಂದ್ರ ಸರ್ಕಾರದಲ್ಲಿ ನಮ್ಮ ರಾಜ್ಯದವೇ ಸಚಿವರು ಒಬ್ಬರು ಇದ್ದಾರೆ, ಕೃಷಿ ಸಚಿವರಾಗಿ ರಾಜ್ಯ ಸಚಿವರಾಗಿ ಇದ್ದಾರೆ. ಸರ್ಕಾರ ಒತ್ತಡ ಮಾಡುವ ಮುಖಾಂತರ ಈ ಅಡಿಕೆಯನ್ನು ಕೂಡ ಕಮರ್ಷಿಯಲ್ ಕ್ರಾಪ್ ಇಂದ ತೆಗೆದು ಬೆಳೆ ಅಂತ ಕೃಷಿ ಅಂತ ತಗೊಳ್ಬೇಕು, ಇದರಲ್ಲಿ ತಗೊಳ್ಬೇಕು. ಪ್ರಶ್ನೆ ಅಲ್ಲ, ಪ್ರಶ್ನೆ ಎಲ್ಲ ಅಡಿಕೆ ಎಲ್ಲ ಬಿದ್ದು ಹೋಗಿದೆ ಸಭಾಧ್ಯಕ್ಷ. ನಾವು ಬರುವ ವರ್ಷ ನಾವು ಬದುಕಲಿಕ್ಕೆ ಸಾಧ್ಯ ಇಲ್ಲ ಆ ಪರಿಸ್ಥಿತಿ. ನಮ್ಮ ಪ್ರಶ್ನೆ ಏನಂತ ಹೇಳಿದ್ರೆ, ಒಂದು ಹವಾಮಾನ ಆಧಾರಿತ ವಿಮೆ ಏನು ಬಂದಿದೆ ಅದನ್ನು ಪುನಃ ಪರಿಷ್ಕರಣೆ ಮಾಡಿ ಅದಕ್ಕೆ ಕಡಿಮೆ ಬಂದವರಿಗೆ ಹೆಚ್ಚು ಕೊಡಬೇಕು. ಈ ಹಳದಿ ರೋಗ ಬೇರೆ ರೋಗಗಳು ಏನು ಬಂದಿದೆ ಅದಕ್ಕೆ ಏನಾದ್ರೂ ವ್ಯವಸ್ಥೆಗಳನ್ನು ಸರ್ಕಾರ ಮಾಡಬೇಕು. ಇಲ್ಲದ್ರೆ ಇಡೀ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲಾ ಈ ಅಡಿಕೆ ಬೆಲೆ ಮೇಲೆ ನಿಂತಿದೆ ಸಭಾಧ್ಯಕ್ಷರೇ.